ಹಲೋ ನಮಸ್ಕಾರ. ಇವತ್ತು ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಹೊಸ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ ಮೇಲೆ ಯಾವ ಸೆಟ್ಟಿಂಗ್ಸ್ ಮಾಡ್ಕೋಬೇಕಂತ ಹೇಳಿ, ಅದಕ್ಕೋಸ್ಕರ ನೀವು ಕ್ರೋಮ್ ಬ್ರೌಸರಲ್ಲಿ ವೈಡಿ ಸ್ಟುಡಿಯೋವನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದಾದ್ಮೇಲೆ ಇದನ್ನು ನೋಡಿ, studio.youtube.com ಅಂತೇಳಿ ವಿತೌಟ್ ಸ್ಪೇಸ್ ನೀವು ಅದನ್ನು ಬರ್ಕೊಳ್ಬೇಕು. ಓಕೆ, ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಓಕೆ, ಈ ಥರ ನೋಡಿ, ವೈಡಿ ಸ್ಟುಡಿಯೋ ನಿಮ್ಮದು ಕ್ರೋಮ್ ಬ್ರೌಸರಲ್ಲಿ ಈ ಥರ ಓಪನ್ ಆಗುತ್ತೆ. ಅದು ಡೆಸ್ಕ್ಟಾಪ್ ಮೋಡಲ್ಲಿ ನೀವು ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡಾದ್ಮೇಲೆ ಇದೆಲ್ಲ ನೋಡಿ, ಒಂದು ಟೈಪ್ ನಿಮ್ಮ ಕಂಪ್ಯೂಟರ್ ಟೈಪ್ ಕಾಣಿಸ್ತಾ ಇದೆ. ಯಾವುದೇ ಲ್ಯಾಪ್ಟಾಪು ಕಂಪ್ಯೂಟರ್ ಏನೂ ಅವಶ್ಯಕತೆ ಇಲ್ಲ. ನೀವು ನಿಮ್ಮ ಮೊಬೈಲ್ನಲ್ಲಿ ಎಲ್ಲ ಸೆಟ್ಟಿಂಗನ್ನು ಮಾಡ್ಕೋಬೋದು. ನೋಡಿ, ಅಲ್ಲಿ ಸೆಟ್ಟಿಂಗ್ ಆಪ್ಷನ್ ತೋರಿಸ್ತಲ್ಲ, ಸೆಟ್ಟಿಂಗೆಲ್ಲ ಹೋಗ್ಬೇಕು. ಹೋಗಿ ಕೂಡ ಜನರಲ್ ಸೆಟ್ಟಿಂಗಲ್ಲಿ ಹೋಗ್ಬೇಕು. ಜನರಲ್ ಸೆಟ್ಟಿಂಗ್ನಲ್ಲಿ ಒಂದು ಆಪ್ಷನ್ ಬರುತ್ತೆ, ಅದು ನಿಮ್ಮ ಡಾಲರು ನಿಮ್ಮ ಕರೆನ್ಸಿಯನ್ನು ಸೆಲೆಕ್ಟ್ ಮಾಡಬೇಕು. ಯಾವ ಕರೆನ್ಸಿ ನಿಮಗೆ, ನಿಮ್ಮ ರೆವೆನ್ಯೂ ಯಾವ ಕರೆನ್ಸಿಯಲ್ಲಿ ಅದು ಬೇಕು ಅದರ ಬಗ್ಗೆ ಅದು ಕೇಳ್ತಾ ಇದೆ. ಅದರಲ್ಲಿ ನಾನು ಡಾಲರ್ ಅಂತೇಳಿ ಸೆಲೆಕ್ಟ್ ಮಾಡಿದ್ದೀನಿ. ನೀವು ಡಾಲರ್ ಅಂತ ಮಾಡ್ಕೊಳ್ಳಿ, ನಿಮ್ಮ ಇಷ್ಟ ಬೇಕಾದ ಮಾಡ್ಕೋಬೋದು, ಅದಕ್ಕೇನಿದು ಇಲ್ಲ. ಓಕೆ, ನೆಕ್ಸ್ಟ್ ಸೆಟ್ಟಿಂಗಲ್ಲಿ ಬರೋದು, ಅಲ್ಲಿ ಚಾನಲ್ ಸೆಟ್ಟಿಂಗಲ್ಲಿ ಹೋಗು. ಚಾನಲ್ ಸೆಟ್ಟಿಂಗ್ನಲ್ಲಿ ನಮ್ಮ 3 ಆಪ್ಷನ್ ಇದೆ ಟೋಟಲು: ಬೇಸಿಕ್, ಇಂಪೋ, ಅಡ್ವಾನ್ಸ್ ಸೆಟ್ಟಿಂಗ್ ಮತ್ತು ಫ್ಯೂಚರ್ ಎಲಿಜಿಬಿಲಿಟಿ ಅಂತೇಳಿ. ಬೇಸಿಕ್ ಸೆಟ್ಟಿಂಗಲ್ಲಿ 2 ಇದೆ, 2 ಸೆಟ್ಟಿಂಗ್ ಮಾಡ್ಕೋಬೇಕು ನೀವು. ಫಸ್ಟ್ ಸೆಟ್ಟಿಂಗ ನಿಮ್ಮ ರೆಸಿಡೆನ್ಸಿಯನ್ನು ನೀವು ವಾಸಿಸುವ ದೇಶ ಯಾವುದು ಅಂತೇಳಿ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟಲ್ಲಿ ಏನು ಎರೋ ಮಾರ್ಕ್ ಕಾಣ್ತಾ ಇದೆಯಲ್ಲ, ಅಲ್ಲಿ ನಿಮ್ಮ ಚಾನಲ್ಗೆ ಸಂಬಂಧಪಟ್ಟಂಥ ಕೆಲವಷ್ಟು ಕೀವರ್ಡ್ಸನ್ನು ಹಾಕಬೇಕು. ಆ ಕೀವರ್ಡ್ಸ್ ಹಾಕೋದ್ರಿಂದ ನಿಮ್ಮ ಚಾನಲ್ ಯಾವುದೇ ನಿಮ್ಮ ಚಾನಲ್ಗೆ ಏನು ಸಂಬಂಧಪಟ್ಟ ಆ ಕೀವರ್ಡ್ಸ್ ಹಾಕೋದ್ರಿಂದ ಸರ್ಚಿಂಗಲ್ಲಿ ಮೇಲೆ ಬರೋ ಚಾನ್ಸಸ್ ಇರುತ್ತೆ. ಅಂದರೆ ಯೂಟ್ಯೂಬ್ ಅಲ್ಗೋರಿದಮ್ ಅದು ಸೆಟ್ ಮಾಡುತ್ತೆ ನಿಮ್ಮ ಚಾನಲನ್ನು ಎಲ್ಲಿ ಯಾವ ವ್ಯೂವರ್ಸ್ಗೆ ತೋರಿಸ್ಬೇಕಂತೇಳಿ. ಓಕೆ, ನಾನೀಗ ನೋಡಿ ಒಂದು ಫಾರ್ ಎಕ್ಸಾಂಪಲ್ ಒಂದು ಟೈಪ್ ಮಾಡಿದೆ. ಈ ಥರ ಟೈಪ್ ಮಾಡಿ ಅಲ್ಲಿ ಸೇವ್ ಇದೆಯಲ್ಲ, ಸೇವ್ ಆಪ್ಷನ್ ಕೊಟ್ಟರೆ ಸೇವ್ ಆಗುತ್ತೆ. ಓಕೆ, ಓಕೆ, ಸೇವ್ ಆಯಿತು. ಈ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಅಡ್ವಾನ್ಸ್ ಸೆಟ್ಟಿಂಗ್. ಅಡ್ವಾನ್ಸ್ ಸೆಟ್ಟಿಂಗಲ್ಲಿ ಸಿಕ್ಕಾಪಟ್ಟೆ ಸೆಟ್ಟಿಂಗ್ಸ್ ಇದೆ. ಆಡಿಯನ್ಸನ್ನು ಸೆಲೆಕ್ಟ್ ಮಾಡೋದಿದೆ, ಮತ್ತು ಕ್ಲಿಪ್ಪನ್ನು ಯಾರ್ಯಾರಿಗೆ ಶೇರ್ ಮಾಡೋದಿದೆ, ಎಲ್ಲ ಇದೆ ನಿಮ್ಮದು. ಇಲ್ಲಿ ನೋಡಿ, ಆಡಿಯನ್ಸನ್ನು ಯಾವಾಗಲೂ ನೀವು ಒಂದು ವೇಳೆ ನೀವು ಕಿಡ್ಸ್ಗೋಸ್ಕರ ಮಾಡ್ತಾಯಿದ್ರೆ, ಅದು ಮಕ್ಕಳಿಗೋಸ್ಕರ ಮಾಡ್ತಾಯಿದ್ರೆ ಫಸ್ಟ್ ಆಪ್ಷನ್ನು ಸೆಲೆಕ್ಟ್ ಮಾಡಿ. ಒಂದು ವೇಳೆ ನೀವು ಅಡಲ್ಟ್ ಮತ್ತು ದೊಡ್ಡವರಿಗೆ ವಿಡಿಯೋ ಮಾಡ್ತಾಯಿದ್ರೆ ಅದನ್ನು ನಾಟ್ ಫಾರ್ ಕಿಡ್ಸ್ ಅಂತೇಳಿ ಸೆಲೆಕ್ಟ್ ಮಾಡಿ. ಓಕೆ, ಹೀಗೆ ನೀವು ಸೆಟ್ಟಿಂಗನ್ನು ಮಾಡ್ಕೋಬೇಕು. ನೆಕ್ಸ್ಟು ಆಟೋಮೆಟಿಕ್ ಕ್ಯಾಪ್ಷನ್. ಆಟೋಮೆಟಿಕ್ ಕ್ಯಾಪ್ಷನ್ ಅಂದರೆ ನೀವು ಈಗೇನು ನಾನು ಮಾತಾಡ್ತಾ ಇದ್ದಲ್ಲ ಕನ್ನಡದಲ್ಲಿ, ಇದು ಕನ್ನಡದಾಗಿದ್ದು ಅದು ಅಲ್ಲಿ ವರ್ಡಿಂಗ್ಸಲ್ಲಿ ಇಂಗ್ಲೀಷಲ್ಲಿ ಯಾವ ಲ್ಯಾಂಗ್ವೇಜ್ ಬೇಕು ನೀವು ಆ ಲ್ಯಾಂಗ್ವೇಜನ್ನು ಆಟೋಮೆಟಿಕ್ ಕ್ಯಾಪ್ಷನನ್ನು ಆನ್ ಮಾಡಬೇಕು. ಆಟೋಮೆಟಿಕ್ ಕ್ಯಾಪ್ಷನ್ ಆನ್ ಮಾಡೋದ್ರಿಂದ ಅಲ್ಲಿ ನಿಮ್ದು ಯಾವ ಲ್ಯಾಂಗ್ವೇಜ್ ಸೆಟ್ ಮಾಡಿರ್ತಾರೋ ಆ ಲ್ಯಾಂಗ್ವೇಜಲ್ಲಿ ಅದು ವರ್ಡಿಂಗ್ಸಲ್ಲಿ ಬರುತ್ತೆ. ಓಕೆ, ಆಟೋಮೆಟಿಕ್ ಕ್ಯಾಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಡ್ವರ್ಟೈಸ್ಮೆಂಟ್ ಏನಿದೆ ಕಾಣ್ತಾ ಇದೆಯಲ್ಲ, ಅಡ್ವರ್ಟೈಸ್ಮೆಂಟನ್ನು ನೀವು ಅದನ್ನು ಡಿಸೇಬಲ್ ಮಾಡಬೇಡಿ. ಅದನ್ನೇನು ಒತ್ತಿದ್ರೆ ಡಿಸೇಬಲ್ ಆಗುತ್ತೆ. ಅಡ್ವರ್ಟೈಸ್ ನಿಮ್ಮ ಇದ್ರ ಮೇಲೆ ಯಾವುದೇ ವಿಡಿಯೋದ ಮೇಲೆ ಅಡ್ವರ್ಟೈಸ್ ಬರೋದಿಲ್ಲ. ವಿತೌಟ್ ಅಡ್ವರ್ಟೈಸ್ಮೆಂಟ್ ನಿಮ್ಮ ವಿಡಿಯೋ ಆನ್ ಆಗುತ್ತೆ. ಈಗ ಆನ್ ಆಗೋದ್ರಿಂದ ನಿಮ್ಮ ರೆವೆನ್ಯೂ ಕ್ರೆಡಿಟ್ ಆಗೋಲ್ಲ, ಅಂದರೆ ಹೆಚ್ಚು ರೆವೆನ್ಯೂ ಬರೋದಿಲ್ಲ. ರೆವೆನ್ಯೂ ನೀವು ಮೇನ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ ರೆವೆನ್ಯೂಗೋಸ್ಕರ ಅಲ್ಲ, ಅದಕ್ಕೋಸ್ಕರ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಡಿ. ಕ್ಲಿಪ್ಸ್ ಅಂತಿದೆಯಲ್ಲ, ಕ್ಲಿಪ್ಸನ್ನು ಯಾವಾಗಲೂ ಆನ್ ಮಾಡ್ಕೊಳ್ಳಿ. ಅದನ್ನು ಆನ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ವಿಡಿಯೋ ಬೇರೆದವರು ಯೂಸ್ ಮಾಡ್ಕೋಬೋದು. ಅಂದರೆ ಪೂರ್ತಿ ವಿಡಿಯೋ ಯೂಸ್ ಮಾಡ್ಕೊಳಕ್ಕೆ ಕೆಲವಷ್ಟು 5 ಸೆಕೆಂಡ್ 10 ಸೆಕೆಂಡ್ ಕ್ಲಿಪ್ಸನ್ನು ಯೂಸ್ ಮಾಡ್ಕೋಬೋದು. ಲಾಸ್ಟ್ ಆಪ್ಷನ್ ಏನಿದೆ ಥರ್ಡ್ ಪಾರ್ಟಿ ಟ್ರೈನಿಂಗ್ ಅಂತೇಳಿ, ಇದು ಮೇನ್. ಥರ್ಡ್ ಪಾರ್ಟಿ ಟ್ರೈನಿಂಗ್ ಅಂದರೆ ಇದು ಹೊಸ ಆಪ್ಷನ್ ಬಂದಿದೆ. ಅದರೊಳಗಡೆ ನೀವು ನಿಮ್ಮ ವಿಡಿಯೋವನ್ನು ಅವರು ಯೂಸ್ ಮಾಡ್ಕೊಳ್ಳೋಕ್ಕೆ ಪರ್ಮಿಷನ್ ಕೇಳ್ತಾ ಇದ್ದಾರೆ. ಅದು ಎಐಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ರೋಬೋಟ್ಗಳಿಗೆ ಟ್ರೈನಿಂಗ್ ಕೊಡೋದಕ್ಕೆ ನಿಮ್ಮ ಯಾವುದೇ ವಿಡಿಯೋವನ್ನು ಅವರು ಉಪಯೋಗಿಸ್ಕೊಳ್ಳೋಕ್ಕೆ ನಿಮ್ಮದು ಪರ್ಮಿಷನ್ ಕೇಳ್ತಿದ್ದಾರೆ. ಅದಕ್ಕೆ ಲಾಸ್ಟ್ ಆಪ್ಷನ್ನು ಫ್ಯೂಚರ್ ಎಲಿಜಿಬಿಲಿಟಿ. ನೀವು 3 ಆಪ್ಷನ್ನು ಆನ್ ಮಾಡ್ಕೋಬೇಕು. ಫಸ್ಟ್ ಆಪ್ಷನ್ ಆಟೋಮೆಟಿಕ್ ಆನ್ ಆಗುತ್ತೆ. 2ನೇ ಆಪ್ಷನ್ನು ನೀವು ಮೊಬೈಲ್ ವೆರಿಫಿಕೇಷನಿಂದ ಆನ್ ಮಾಡಬೇಕು. ಮತ್ತು ಲಾಸ್ಟ್ ಆಪ್ಷನ್ ಏನಿದೆಯಲ್ಲ ಅದನ್ನು ನೀವು ವಿಡಿಯೋ ಮುಖಾಂತರ ವಿಡಿಯೋ ಫೇಸ್ ರೀಡಿಂಗ್ ಮುಖಾಂತರ ಆನ್ ಮಾಡ್ಬೋದು. ಇಲ್ಲಾಂದರೆ ಹಾಗೆ ಆನ್ ಆಗುತ್ತೆ. 2 ತಿಂಗಳು ಅದು ನಿಮ್ಮ
ಚಾನಲ್ ಲೋಡ್ ಆದಮೇಲೆ ಆಗುತ್ತೆ. ಓಕೆ, ಥ್ಯಾಂಕ್ ಯು.